ನಮಸ್ಕಾರ. ಕೆಲವೊಬ್ಬರ ಮನಸ್ಸು ದುರ್ಬಲ ಮನಸ್ಥಿತಿಯನ್ನು ಹೊಂದಿದೆ. ಈ ರೀತಿಯ ನಕಾರಾತ್ಮಕ ಆಲೋಚನೆಗಳಿಗೆ ಮನಸ್ಸು ಬಲಿಯಾಗುವುದನ್ನು ತಡೆಯುವ ಅತ್ಯುತ್ತಮ ಪರಿಹಾರವೆಂದರೆ ಓದು, ಅಂದರೆ ಪುಸ್ತಕ. ಪುಸ್ತಕಗಳು ಮಾನವೀಯತೆಗೆ ಭರಿಸಲಾಗದ ಆಸ್ತಿ. ಒಂದು ಉತ್ತಮ ಪುಸ್ತಕ 100 ಜನ ಒಳ್ಳೆಯ ಸ್ನೇಹಿತರಿಗೆ ಸಮ ಎಂದು ಹೇಳಲಾಗಿದೆ. ಒಂದು ಒಳ್ಳೆಯ ಪುಸ್ತಕ ನಮಗೆ ಮಾಡುವಷ್ಟು ಉಪಕಾರವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಇವತ್ತಿನ ಮುಖ್ಯವಾಗಿರುವಂತಹ ಅಂಶ ನೀ ಓದು ಅನ್ನುವಂಥದ್ದು. ಯಾರಿಗಾಗಿ ಓದಬೇಕು ಮತ್ತು ಯಾವುದಕ್ಕಾಗಿ ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನಿನ್ನ ಭಾವಿ ಭವಿಷ್ಯಕ್ಕಾಗಿ ನೀ ಓದು. ನಿನ್ನ ಹೆತ್ತವರ ಖುಷಿಗಾಗಿ ನೀ ಓದು. ನಿನ್ನ ಕಾಲ ಮೇಲೆ ನೀ ನಿಲ್ಲಲು ನೀ ಓದು. ನಿನ್ನ ಅಪಮಾನಿಸಿದವರಿಗಾಗಿ ನೀ ಓದು. ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ನೀ ಓದು. ಇನ್ನೊಬ್ಬರಿಗೆ ಮಾದರಿಯಾಗಲು ನೀ ಓದು. ನಿನ್ನ ಮೇಲೆ ನಂಬಿಕೆ ಇಟ್ಟ ಶಿಕ್ಷಕರಿಗಾಗಿ ನೀ ಓದು. ಸಮಾಜವನ್ನು ತಿದ್ದುವ ಸಲುವಾಗಿ ನೀ ಓದು. ಲೋಕವನ್ನು ನೀ ಅರಿಯಲು ನೀ ಓದು. ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ನೀ ಓದು. ವಿದ್ಯೆ ಎಂದರೆ ಅದು ಕೇವಲ ಅಕ್ಷರಜ್ಞಾನವಲ್ಲ, ಅದು ನಮ್ಮ ಸಂಸ್ಕಾರವೂ ಹೌದು, ಸಂಸ್ಕೃತಿಯೂ ಹೌದು. ಆ ಸಂಸ್ಕೃತಿಯನ್ನು ಉಳಿಸಲು ನೀ ಓದು. ಅಜ್ಞಾನವೆಂಬುದು ನಮ್ಮಲ್ಲಿ ಭಯವನ್ನು ಉಂಟು ಮಾಡಿದರೆ, ಭಯ ನಮ್ಮಲ್ಲಿ ಅಜ್ಞಾನವನ್ನು ಉಂಟು ಮಾಡುತ್ತದೆ. ಈ ಎರಡನ್ನೂ ಓಡಿಸುವ ಏಕೈಕ ಅಸ್ತ್ರ ವಿದ್ಯೆ. ಅದಕ್ಕಾಗಿ ನೀ ಓದು. ಥ್ಯಾಂಕ್ ಯು.